ಅನ್ನ ಜೊತೆ ಮುದ್ದೆ ಜೊತೆ ಸೈಡ್ ಡಿಶ್ ಆಗಿ ನಿಂಬೆ ಹಣ್ಣು ಉಪ್ಪಿನಕಾಯಿ ಇದ್ರೆ ಅಂತ ಅದ್ರ ಟೇಸ್ಟೇ ವಾವ್ ಅಲ್ಲ. ನಮಸ್ಕಾರ ಫ್ರೆಂಡ್ಸ್, ನಾನು ಲೇಖನ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಉಪ್ಪಿನಕಾಯಿ ಅಂತೂ 1-2 ವರ್ಷ ಇಟ್ಟರು ಹಾಳಾಗಲ್ಲ, ಅಷ್ಟು ರೀತಿ ಚೆನ್ನಾಗಿರುತ್ತೆ. ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಷ್ಟೇ, ನೀರಿನಾಂಶ ಸೇರಿಸಬಾರ್ದು. ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ಮಾಡ್ಕೊಂಡ್ರೆ ಅದು ಸ್ವಾದಿಷ್ಟವಾದ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇಲ್ಲಿ ನಾನು ಒಂದು 30 ನಿಂಬೆ ಹಣ್ಣಾಗಷ್ಟು ತಗೊಂಡಿದ್ದೀನಿ. ಈ ರೀತಿ ಎಲ್ಲ ಕಾಯಿನೂ ಪೂರ್ತಿ ಹಣ್ಣಾಗಿರ್ಬಾರ್ದು, ಪೂರ್ತಿನೂ ಕಾಯಿ ಇರಬಾರ್ದು. ಈ ರೀತಿ ಇದ್ರೆ ಸಾಕು. ಇದನ್ನ ಚೆನ್ನಾಗಿ ಒಂದು ಬಾರಿ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳೋಣ. ಈ ರೀತಿ ಎಲ್ಲೂ ತೇವಿನ ಅಂಶ ಇರಬಾರ್ದು. ಆ ರೀತಿ ಒರೆಸ್ಕೊಂಡ್ರೆ ಮಾತ್ರನೇ ಇದು ತುಂಬಾ ದಿವಸ ಬಾಳಿಕೆ ಬರೋದು, ಇಲ್ಲಾಂದ್ರೆ ಬೇಗ ಹಾಳಾಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟು ಕ್ಲೀನ್ ಆಗಿ ಇರಬೇಕು. ಈಗ ನಾನು ಇಲ್ಲಿ 2 ಪಾರ್ಟಿಷನ್ ಮಾಡ್ಕೊತಾ ಇದ್ದೀನಿ. ನಿಂಬೆ ಹಣ್ಣು ಒಂದು 15 ಒಂದಕ್ಕೆ, ಇನ್ನೊಂದರಲ್ಲಿ ಒಂದು 10 ಕಾಯಿ ಇಟ್ಕೊಂಡಿದ್ದೀನಿ. ನೋಡ್ಕೊಂಡು ನಾವು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಒಂದು 25ರಿಂದ 30 ಕಾಯಿ ಆಗಷ್ಟು ಸೇರಿಸ್ಕೊಂತಾ ಇದ್ದೀನಿ. ಈಗ ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು 20 ಕಾಯಿ ಆಗಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ನಿಂಬೆ ಹಣ್ಣನ್ನ 8 ಹೋಳಾಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ನಿಂಬೆ ಹಣ್ಣನ್ನು ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ನಿಂಬೆ ಹಣ್ಣಿನಲ್ಲಿರೋ ಬೀಜನೂ ಅಷ್ಟೇ ತೆಗೆದ್ಬಿಟ್ರೆ ಒಳ್ಳೇದು. ಇದೇ ರೀತಿ ನಾನು ಇರೋ ನಿಂಬೆ ಹಣ್ಣು ಎಲ್ಲಾನು ಕಟ್ ಮಾಡಿ ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಈಗಲೂ ಅಷ್ಟೇ ಒಂದು ಬೌಲ್ಗೆ, ಗ್ಲಾಸ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಆ ಬೌಲು, ಸ್ಪೂನು ನಾವೇನು ಯೂಸ್ ಮಾಡ್ತೀರ ಅದೆಲ್ಲಾನು ನೀಟಾಗಿ ಒರೆಸಿರ್ಬೇಕು. ತೇವಿನ ಅಂಶ ಎಲ್ಲೂ ಇರಬಾರ್ದು. ಈ ರೀತಿ ನೋಡ್ತಾ ಇದ್ರಲ್ಲ, ಈಗ ನಿಂಬೆಹಣ್ಣು ಬೀಜ ತೆಗೆದ್ರು ಓಕೆ, ಬೆಟರೇ. ತೆಗ್ದಿಲ್ಲ ಅಂತ ಅನ್ಸಿದ್ರು ಸ್ವಲ್ಪ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಂತರ ಬೇರೆ ಸ್ವಲ್ಪ ನಿಂಬೆಹಣ್ಣು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಲ್ಲ, ಒಂದು 10 ನಿಂಬೆಹಣ್ಣು. ಆ ನಿಂಬೆಹಣ್ಣು ಈ ರೀತಿ ಕಟ್ ಮಾಡಿಕೊಂಡು ಜ್ಯೂಸ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಜ್ಯೂಸ್ ಹಾಕೊಂಡು ಮಾಡ್ಕೊಂಡ್ರೆ ಅಂತೂ ಜ್ಯೂಸಿಯಾಗಿ ಇರುತ್ತೆ. ಅಥವಾ ಗ್ರೇವಿ ಏನಿರುತ್ತೆ, ಸಮಟೈಮ್ಸ್ ನಮ್ಮಲ್ಲಿ ರೈಸ್ಗೆ ಸಾಂಬಾರ್ ಇರಲ್ಲ, ಉಪ್ಪಿನಕಾಯಿ ನಾವು ತಿನ್ಬೇಕಂದ್ರೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಇರಬೇಕು. ಆ ರೀತಿ ಮಾಡ್ಕೊಳ್ಳೋದಕ್ಕಂತೂ ಈ ರೀತಿ ನಿಂಬೆಹಣ್ಣು ಹುಳಿನ ಇಟ್ಕೊಳ್ಳೋಣ. ಈಗ ನಾವೇನು ಹುಳಿ ಸೇರಿಸ್ಕೊಂಡಿದ್ರೆ ಅದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣಿಗೆ ಸೇರಿಸ್ಕೊತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗೂ ಬರುತ್ತೆ. ಅವು ತುಂಬಾ ದಿವಸ ಇಟ್ಟರೂ ಹಾಳಾಗಲ್ಲ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಲ್ಲಿ ನಾನು 1 ಕಪ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಕಪ್ ಆಗೋಷ್ಟು ನಿಂಬೆ ಹಣ್ಣಿದೆ, ಅದಕ್ಕೆ ನಾನು 1 ಕಪ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನೊಂದು ಗಾಜು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಅಥವಾ ಗಾಜಾದ್ರೂ ಓಕೆ, ಪ್ಲಾಸ್ಟಿಕ್ ಆದ್ರೂ ಓಕೆ, ಬಟ್ ಸ್ಟೀಲ್ ನಮಗೆ ಕಬ್ಬಿಣಾಂಶ ಇರೋದಕ್ಕೆ ಮಾತ್ರ ಹಾಕೋಬಾರ್ದು. ಈ ರೀತಿ ಸ್ಟೋರ್ ಮಾಡಿಬಿಟ್ಟು ಒಂದು ದಿವಸ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಥವಾ 2-3 ದಿವಸ ಇದ್ರೂ ಪರವಾಗಿಲ್ಲ. ನಾನು ಇಲ್ಲಿ 1 ದಿವಸ ಮಾತ್ರ ಇಟ್ಕೊತಾ ಇದ್ದೀನಿ. ಈಗ ನಾವು ಇದಕ್ಕೆ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಸೇರಿಸ್ಕೊತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈ 3 ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀಟಾಗಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡ್ರೆ ಆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಚೆನ್ನಾಗಿ ಚಟಪಟ ಆದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿ, ಕರಿಬೇವು ಹಾಗೆ ಒಣಮೆಣಸಿನಕಾಯಿ 3 ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಚಟಪಟ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು ಸೇರಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ತುಂಬಾ ಸೇರ್ಬೇಕಲ್ವಾ, ಸೊ ಇಂಗುನು ಸೇರಿಸ್ಕೊಳ್ಳೋದು ಒಳ್ಳೇದು. ಈಗ ಕೆಲವೊಬ್ಬರ ಮನೇಲಿ ಮಾಡಿ ಹಾಳಾಗುತ್ತೆ ಅನ್ನೋರು ವಿನೆಗರ್ ಬೇಕಿದ್ರು ಸೇರಿಸ್ಕೋಬಹುದು. ನಾನು ಇಲ್ಲಿ ಸೇರಿಸ್ಕೊತಾ ಇಲ್ಲ. ನಂತರ ನಾವು ಹಿಂದೆ ದಿನನೇ ಮಾಡಿಟ್ಕೊಂಡಿರೋದ್ರಿಂದ ಉಪ್ಪಿನಕಾಯಿ ಗಾಜು ಜಾರಲ್ಲಿ ಅದನ್ನ ಮತ್ತೆ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಫುಲ್ ಅನ್ನ ರೀತಿ ಆಗಿರುತ್ತೆ. ಇದು 1-2-3 ದಿವಸ ಇಟ್ಟರು ಪರವಾಗಿಲ್ಲ. ನಂತರ ಇದಕ್ಕೆ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಅದೇ ರೀತಿ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಜೀರಿಗೆ, ಸಾಸಿವೆ, ಮೆಂತ್ಯ ಕಾಳು ಏನಿದೆ ಅದ್ರ ಪೌಡರ್ನು ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ಖಾರಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಅಂದ್ರೆ ಕೆಂಪು ಪೌಡರ್ ಸೇರಿಸ್ಕೊಂತೀವಿ, ಪಾಕೆಟ್ ಪೌಡರ್ ಅಂತ ಬಂದಾಗ ನಾವು ಜಾಸ್ತಿ ಸೇರಿಸ್ಕೋಬಹುದು. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಮತ್ತೆ ಒಂದು ಗ್ಲಾಸ್ ಜಾರ್ಗೆ ಸ್ಟೋರ್ ಮಾಡಿಟ್ಕೊಳ್ಳೋಣ. ನೋಡ್ತಾ ಇದ್ರೆ ಬಾಯಲ್ಲಿ ಟೆಂಪ್ಟ್ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೂ ಯಾವಾಗ ಬೇಕಂದ್ರೆ ಅವಾಗ ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.